ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ರಸ್ತೆ ತಡೆಗೆ ಮುಂದಾಗಿದ್ದಕ್ಕೆ ಲಘು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಹೊಸ ಪಾರ್ಕಿಂಗ್ ನಿಯಮಕ್ಕೆ ಕಿಡಿಕಾರ್ತಾ ಇದ್ದಾರೆ. ರಸ್ತೆ ತಡೆಗೆ ಮುಂದಾಗಿದ್ದಕ್ಕೆ ಲಘು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಪೊಲೀಸರು. ಏರ್ಪೋರ್ಟ್ನಲ್ಲಿ ಹೊಸ ಪಾರ್ಕಿಂಗ್ ನಿಯಮಕ್ಕೆ ಕಿಡಿಕಾರ್ತಾ ಇದ್ದಾರೆ. ಯೆಲ್ಲೋ ಬೋರ್ಡ್ ವಾಹನಗಳ ನಿರ್ಬಂಧಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಯಮವನ್ನ ವಿರೋಧಿಸಿ ಟ್ಯಾಕ್ಸಿ ಚಾಲಕರಿಂದ ಪ್ರೊಟೆಸ್ಟ್. ಚಾಲಕರಿಂದ ಸಾದಹಳ್ಳಿಯ ಟೋಲ್ ಬಳಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನಾ ನಿರತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ದೇವನಹಳ್ಳಿಯ ಸಾದಹಳ್ಳಿ ಟೋಲ್ ಬಳಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೊಸ ಪಾರ್ಕಿಂಗ್ ನಿಯಮಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಹೊಸ ಪಾರ್ಕಿಂಗ್ ನಿಯಮಕ್ಕೆ ಕಿಡಿಕಾರ್ತಾ ಇದ್ದಾರೆ. ಈಗ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹೊಸ ಪಾರ್ಕಿಂಗ್ ನಿಯಮಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಲಕರಿಂದ ಸಾದಹಳ್ಳಿಯ ಟೋಲ್ ಬಳಿ ಪ್ರತಿಭಟನೆ ಆಗ್ತಾ ಇದೆ. ನಿಯಮವನ್ನು ವಿರೋಧಿಸಿ ಟ್ಯಾಕ್ಸಿ ಚಾಲಕರಿಂದ ಪ್ರೊಟೆಸ್ಟ್. ಅದು ಟ್ಯಾಕ್ಸಿ ಚಾಲಕರು ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಆದರೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡ್ತಾ ಇದ್ದಾರೆ. ಯೆಲ್ಲೋ ಬೋರ್ಡ್ ವಾಹನಗಳ ನಿರ್ಬಂಧಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊಸ ಪಾರ್ಕಿಂಗ್ ನಿಯಮವನ್ನು ಕೂಡ ಮಾಡಿದ್ದಾರಂತೆ. ಹಾಗಾಗಿ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ದೇವರಹಳ್ಳಿಯ ಸಾದಹಳ್ಳಿ ಟೋಲ್ ಪ್ಲಾಜಾ ಬಳಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಏರ್ಪೋರ್ಟ್ನಲ್ಲಿ ಹೊಸ ಪಾರ್ಕಿಂಗ್ ನಿಯಮಕ್ಕೆ ಕಿಡಿಕಾರ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ಲಾಠಿ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಲಾಠಿ ಪ್ರಹಾರ ಮಾಡಿದ್ದು, ಯಾತಕ್ಕೋಸ್ಕರ ಅವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ? ಖಂಡಿತವಾಗ್ಲೂ ನಿರೀಕ್ಷಾ, ಏನು ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಪಾರ್ಕಿಂಗ್ ನಲ್ಲಿ ಒಂದು ದುಪ್ಪಟ್ಟ ದರ ಒಂದು ಪಾರ್ಕಿಂಗ್ ಗೆ ನಿಗದಿ ಆಗಿರುವಂತದ್ದು. ಇದನ್ನ ಒಂದು ವಿರುದ್ಧ ವ್ಯಕ್ತಪಡಿಸಿ ಒಂದು ಪ್ರತಿಭಟನೆಗೆ ಒಂದು ಚಾಲಕರು ಒಂದು ಮುಂದಾಗಿರುವಂತದ್ದು. ಈಗಾಗಲೇ ಬಹುತೇಕ ಸಾದಳ್ಳಿ ಟೋಲ್ ಬಳಿ ಒಂದು ದೊಡ್ಡ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆಗೆ ಚಾಲಕರು ಮುಂದಾಗಿರುವಂತದ್ದು. ಈ ಒಂದು ಚಾಲಕರು ಒಂದು ಪ್ರತಿಭಟನೆಗೆ ಮುಂದಾಗುವಂತ ಸಂದರ್ಭದಲ್ಲಿ ಒಂದು ನೂಕುನುಗ್ಗಲು ಮತ್ತೆ ಒಂದು ರಸ್ತೆ ತಡೆಗೆ ಮುಂದಾಗುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನಸಂಖ್ಯೆ ಸೇರಿಸಿ ಒಂದು ದೊಡ್ಡದಾಗಿ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಏನು ನೂಕುನುಗ್ಗಲು ಉಂಟಾಗುವಂತ ಸಂದರ್ಭದಲ್ಲಿ ಪೊಲೀಸರು ಒಂದು ಲಾಠಿ ಬೀಸುವಂತ ಸಂದರ್ಭ ಕೂಡ ಒಂದು ಕೂಡ ಬಂದಿರುವಂತದ್ದು. ಒಟ್ಟಾರೆಯಾಗಿ ಏನು ಚಾಲಕರ ಒಂದು P3 ಮತ್ತು P4 ನಲ್ಲಿ ಒಂದು ಹೆಚ್ಚುವರಿ ದುಪ್ಪಟ್ಟ ದರ ಒಂದು ಪಾರ್ಕಿಂಗ್ ಗೆ ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಅಂತೇಳಿ ಕೈ ಜೋಡಿಸಿದಂತ ಏನು ಚಾಲಕರ ಒಂದು ರಾಜ್ಯ ಮತ್ತು ಜಿಲ್ಲೆಯ ಒಂದು ಚಾಲಕರ ಒಂದು ಅಸೋಸಿಯೇಷನ್ ಈ ಒಂದು ಪ್ರತಿಭಟನೆಗೆ ಕರೆ ನೀಡುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ಒಂದು ಪ್ರತಿಭಟನೆ ಸುಖಾಂತವಾಗಿ ಒಂದು 3 ದಿನಕ್ಕೆ ಮುಂದೂಡಿದೆ. ಮತ್ತೆ ಏನು ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಒಂದು ಟೋಲ್ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಚಾಲಕರ ಒಂದು ಬೇಡಿಕೆ ಈಡೇರುತ್ತೋ ಇಲ್ವೋ ಅನ್ನೋಂಥದ್ದು ಕಾದು ನೋಡ್ಬೇಕಾಗಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ನಿಯಮವನ್ನು ವಿರೋಧಿಸಿ ಟ್ಯಾಕ್ಸಿ ಚಾಲಕರಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಚಾಲಕರು ಸಾದಹಳ್ಳಿಯ ಟೋಲ್ ಬಳಿ ಬಹಳ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಹೊಸ ನಿಯಮವನ್ನ ಮಾಡಿದ್ದಾರೆ. ಹಾಗಾಗಿ ಯೆಲ್ಲೋ ಬೋರ್ಡ್ ವಾಹನಗಳ ನಿರ್ಬಂಧಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟ್ಯಾಕ್ಸಿ ಚಾಲಕರು ಹೀಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನಾ ನಿರತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಟ್ಯಾಕ್ಸಿ ಚಾಲಕರಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಆದರೆ ಒಂದು ಕಡೆಯಿಂದ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು.
ಒಂದು ಕಡೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡ್ತಾ ಇದ್ದಾರೆ, ಹಾಗೆ ಅವರು ಆಕ್ರೋಶಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಅತಿರೇಕವಾಗಿ ಆಕ್ರೋಶಕ್ಕೆ ಒಳಗಾಗ್ತಾ ಇರೋದ್ರಿಂದ ಪೊಲೀಸರು ಒಂದು ಕಡೆಯಿಂದ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಚಾಲಕರಿಂದ ಸಾದಹಳ್ಳಿಯ ಟೋಲ್ ಬಳಿ ಪ್ರತಿಭಟನೆಗೆ ಸಜ್ಜಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ನಡೆಸಿರುವಂಥದ್ದು. ಹೊಸ ನಿಯಮವನ್ನ ಮಾಡಿದರೆ, ಹಾಗಾಗಿ ಆ ನಿಯಮವನ್ನ ಬೇಡ ಅಂತ ಹೇಳಿ ಈಗ ಟ್ಯಾಕ್ಸಿ ಚಾಲಕರು ಯೆಲ್ಲೋ ಬೋರ್ಡ್ ವಾಹನಗಳ ನಿರ್ಬಂಧಕ್ಕೆ ಈಗ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆ ತಡೆಗೆ ಮುಂದಾಗಿದ್ರು, ಹಾಗಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಅವರು ಶಾಂತಿಯುತವಾಗಿ ಹೋರಾಟವನ್ನ ಮಾಡಿದ್ರೆ ಅಥವಾ ಅವರ ಬೇಡಿಕೆಯನ್ನ ಇಟ್ಟಿದ್ರೆ ಹೀಗಾಗ್ತಾ ಇರಲಿಲ್ಲ. ಆದರೆ ಅವರು ರಸ್ತೆ ತಡೆಗೆ ಮುಂದಾಗಿದ್ರು, ಆದ ಕಾರಣಕ್ಕೋಸ್ಕರ ಪೊಲೀಸರು ಲಾಠಿ ಚಾರ್ಜ್ ಅನ್ನ ನಡೆಸಿರುವಂಥದ್ದು. ಅದರಲ್ಲಿ ಸಾಕಷ್ಟು ಜನರು ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ಅವರ ಟ್ಯಾಕ್ಸಿ ಚಾಲಕದ ಸಂಘದವರ ಎಲ್ಲರೂ ಒಟ್ಟಾಗಿ ಈ ಹೋರಾಟಕ್ಕೆ ಮಾಡೋಕ್ಕೆ ಮುಂದಾಗಿದ್ರು. ಆದರೆ ರಸ್ತೆ ತಡೆಯೋದಕ್ಕೋಸ್ಕರ ಪ್ರಯತ್ನವನ್ನು ಪಟ್ಟಿದ್ರು, ಆದ ಕಾರಣಕ್ಕೋಸ್ಕರ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ ಕ್ಯಾಬ್ ಚಾಲಕ ಮಂಜುನಾಥ್. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸರ್, ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರ? ಯಾವ ಹೊಸ ನಿಯಮವನ್ನ ತಂದಿದ್ದಾರೆ ಅಂತ? ಮೇಡಮ್, ನಾವು ಏನು ಏರ್ಪೋರ್ಟ್ ಓಪನ್ ಆಗಿ 2008 ಮೇ 24ನೇ ತಾರೀಕು ಗ್ರಾಹಕ ಸೇವೆಯನ್ನು ಒದಗಿಸ್ಕೊಂಡು ಬರ್ತಾ ಇರ್ತೀವಿ. ಸೊ ನಾವೆಲ್ಲ ಏನು ಸ್ವಾವಲಂಬಿಗಳಾಗಿ ನಮ್ಮದೇ ಆದಂತ ಗ್ರಾಹಕರನ್ನ ಇಟ್ಕೊಂಡು ನಾವು ಸರ್ವಿಸ್ ನ ಕೊಡ್ತಾ ಇರ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಗ್ರಾಹಕರನ್ನ ಪಿಕಪ್ ಮಾಡ್ತಾ ಇದೀವಿ, ಅರೈವಲ್ ಪಿಕಪ್ ಪಾಯಿಂಟ್, ಸೊ ಅದನ್ನ ಈಗ ಸರಿಸುಮಾರು 1 ರಿಂದ 1.5 ಕಿಲೋಮೀಟರ್ ದೂರಕ್ಕೆ ಹಾಕಿದ್ದಾರೆ. ಅದು ಸಮಯ ಬೇರೆ ನಿಗದಿ ಮಾಡಿದ್ದಾರೆ ಮೇಡಮ್. 8 ನಿಮಿಷದಲ್ಲಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅವರು ಮೊದಲನೇದಾಗಿ ಆ ಪಿಕಪ್ ಪಾಯಿಂಟ್ ನ ಸ್ಥಳಾಂತರ ಮಾಡಿರೋದೇ ತುಂಬಾ ದೂರ ಇದೆ, 1-1.5 ಕಿಲೋಮೀಟರ್. ಈಗ ಗ್ರಾಹಕರು ಎಲ್ಲಿಂದನೋ ಸುಸ್ತಾಗಿ ಪಾಪ ವಿಮಾನದಲ್ಲಿ 24 ಗಂಟೆ ಪ್ರಯಾಣ ಮಾಡ್ಕೊಂಡು ಬಂದವರು ಇರ್ತಾರೆ, 2 ಗಂಟೆ ಪ್ರಯಾಣದವರು ಇರ್ತಾರೆ, ವಯಸ್ಕರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಅಂಗವಿಕಲರು ಇರ್ತಾರೆ. ಅವ್ರಿಗೆಲ್ಲ ಅಷ್ಟು ದೂರ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನು ಪಿಕಪ್ ಪಾಯಿಂಟ್ ನಾವು ಮುಂಚೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ, ಅದೇ ಪಿಕಪ್ ಪಾಯಿಂಟ್ ಅಲ್ಲಿ ನಮ್ಗೆ ಪಿಕಪ್ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನೋದು ನಮ್ಮ ಒಂದು ಮೂಲ ಉದ್ದೇಶ ಆಗಿತ್ತು. ಎರಡನೇ ಉದ್ದೇಶ ಬಂದು ಅಲ್ಲಿ ಏನು 8 ನಿಮಿಷ ನಿಗದಿಪಡಿಸಿ 8 ನಿಮಿಷ ಆದ ನಂತರ 13 ನಿಮಿಷದವರೆಗೆ 100 ರೂಪಾಯಿ ಏನು ಒಂದು ಅಲ್ಲಿ ಹೇಳಿರ್ತಾರೆ. ಸೊ ಅದನ್ನು ಕೂಡ ನಾವು ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಏನ್ ಉತ್ತರ ಸಿಗ್ತಾ ಇದೆ ಸರ್? ನೀವು ಎಷ್ಟು ಜನ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ? ಮತ್ತೆ ರೋಡ್ ಅನ್ನ ತಡೆದಿದ್ದಕ್ಕೋಸ್ಕರ ಒಂದ್ ಕಡೆಯಿಂದ ಲಾಠಿ ಪ್ರಹಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಪರ್ಮಿಷನ್ ಏನಾದ್ರೂ ತಗೊಂಡಿದ್ರಾ ಅಂತ ಮೊದಲೇ ಎಷ್ಟು ಜನ ಸೇರ್ಕೊಂಡು ಪ್ರತಿಭಟನೆ ಮಾಡ್ತೇವೆ ಅಂತ? ಏನು ನಮ್ಮ ಸ್ಥಳೀಯ ಜಿಲ್ಲಾಧಿಕಾರಿ ಸರ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಕೊಟ್ಟು ಮತ್ತೆ ಆರಕ್ಷಕ ಇಲಾಖೆ ಏನಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರ ಹತ್ರನೂ ನಾವು ಪರ್ಮಿಷನ್ ಅನ್ನ ತೆಗೆದುಕೊಂಡಿರ್ತೀವಿ. ಪ್ರತಿಭಟನೆ ನಾವು ಹಾಗೂ ಚಾಲಕರು ಕೂಟ ಎಲ್ಲ ಇನ್ನು 10 ಹಲವು ಸಂಘಟನೆಗಳು ಸೇರಿ ಜೊತೆನಲ್ಲಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಯಾರೋ ಅವರು ನಮ್ಮ ಒಂದು ಚಾಲಕ ವೃತ್ತಿಯವರೇ ಅಲ್ಲ ಅಂತ ಅನ್ಕೊಳ್ತೀನಿ. ಅವರು ಯಾರೋ ಆ ದಾರಿಲಿ ಹೋಗ್ತಾ ಇದ್ದಂತ ಒಂದು ಇಬ್ರು ಕ್ಯಾಬ್ ಚಾಲಕರನ್ನ ತಡೆದಾಗ ಆರಕ್ಷಕ ಸಿಬ್ಬಂದಿಗಳು ಏನಿದ್ದಾರೆ ಅವರು ಲಘು ಲಾಠಿ ಪ್ರಹಾರನ ಮಾಡಿದ್ದಾರೆ. ಸೊ ಆಮೇಲೆ ತದನಂತರ ಡಿವೈಎಸ್ಪಿ ಅವರು ಬಂದು ಮಧ್ಯಸ್ಥಿಕೆ ವಹಿಸಿ ಇನ್ನು 2 ದಿವಸದಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತನಾಡಿ ಈ ಒಂದು ವಿಚಾರವಾಗಿ ತಮ್ಮ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಮೇಡಮ್. ಓಕೆ, ಇವಾಗ ನಿಮ್ಮ ಸಮಸ್ಯೆಯನ್ನ ಆಲಿಸಿದ್ದಾರೆ ಅಂತ ಆಯ್ತು. ಯಾವ್ದಾದ್ರು ಅವ್ರು ಬಿಟ್ಟು ಡಿವೈಎಸ್ಪಿ ಬಿಟ್ಟು ಬೇರೆ ಯಾವ್ದಾದ್ರು ಅಧಿಕಾರಿಗಳು ಬಂದಿದ್ರಾ ಅಥವಾ ನೀವು ಯಾರು ಬರಲೇಬೇಕು ಅಂತ ಹೇಳಿ ಖಂಡಿತ ಮೇಡಮ್. ಏನ್ ಮೇಡಮ್ ಸರ್, ಯಾರಾದ್ರೂ ಡಿವೈಎಸ್ಪಿ ಬಿಟ್ಟು ಮತ್ತೆ ಯಾರಾದ್ರೂ ಅಧಿಕಾರಿಗಳು ಬಂದಿದ್ರಾ? ನಿಮ್ಮ ಸಮಸ್ಯೆನ ಬೇರೆ ಯಾರಾದ್ರೂ ಕೇಳಿದ್ರಾ? ಇಲ್ಲ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಏನಾದ್ರು ಬೇರೆ ಇಲ್ಲ, ಬೇರೆ ನಾವು ಈ ವಿಚಾರವಾಗಿ ಇವರು ಇದು ಕಳೆದ 1 ವರ್ಷಗಳ ಹಿಂದೆನೆ ಈ ಒಂದು ಕೆಲಸನ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಶುರು ಮಾಡಿದ್ರು. ಆಗ ನಾವು ಏನಿದೀವಿ, ನಾವು ಮುಖ್ಯಮಂತ್ರಿಯವರ ಆದಿಯಾಗಿ ಎಲ್ರಿಗೂ ಕೂಡ ಮನವಿಯನ್ನ ಸಲ್ಲಿಸಿ ಅದನ್ನ ತಡೆ ಹಿಡಿದಿದ್ರು ಇಷ್ಟು ದಿವಸಗಳ ಕಾಲ. ಇವರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಧಿಕಾರಿಗಳು ಏನಿದ್ದಾರೆ ಅವರ ಉದ್ದೇಶ ಇಷ್ಟೇ ಇದೆ, ಮುಖ್ಯವಾಗಿ ಹಣ ಮಾಡಬೇಕು. ಆ ಉದ್ದೇಶದಿಂದ ಅವ್ರೇನ್ ಮಾಡ್ತಾರೆ, ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಅಗ್ರಿಗೇಟರ್ ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಪಿಕಪ್ ಪಾಯಿಂಟ್ ನ ಅಲ್ಲಿಗೆ ಹಾಕಿ ಇಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗ ಸ್ವಾಭಿಮಾನಿ ಕನ್ನಡಿಗರು ನಾವೇನಿದೀವಿ ನಮ್ಮನ್ನೆಲ್ಲ ಇಲ್ಲಿಂದ 1 ಕಿಲೋಮೀಟರ್ ಆಚೆಗೆ ಹಾಕಿ ಆ ಒಂದು ಅಗ್ರಿಗೇಟರ್ ಗಳಿಗೆ ಸಪೋರ್ಟ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಇವರು ನಮಗೆ ಈ ರೀತಿ ಒಂದು ತೊಂದರೆಯನ್ನ ಕೊಡ್ತಾ ಇದ್ದಾರೆ.
ಇದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ನಂಬ್ಕೊಂಡಿದೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.